ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಗೃಹ ಪ್ರವೇಶ ಆದಮೇಲಂತೂ ನಾವೆಲ್ಲೂ ಆಚೆ ಊಟಕ್ಕೆ ಹೋಗಿರಲಿಲ್ಲ. ಇವತ್ತು ಸ್ಯಾಲ್ರಿ ಕೂಡ ಆಗಿತ್ತು ಅಂತ ನಾವಿಬ್ಬರು ಕಪೂರ್ಸ್ ಕೆಫೆಗೆ ಹೋಗಿದ್ವಿ. ನಿಜ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫುಡ್ಡು ಅಷ್ಟು ಚೆನ್ನಾಗಿರುತ್ತೆ ಅಂತ. ನಮ್ಮ ಲೈಕಿಂಗಿಗೆ ಇಷ್ಟ ಆಯಿತು. ಫಸ್ಟಿಗೆ ಹೋದ ತಕ್ಷಣ ನಾವು ತೊಗೊಂಡಿದ್ದೆ ಮಸಾಲ ಪಾಪಡು, ಅದ್ರ ಜೊತೆ ಲಸ್ಸಿ ತೊಗೊಂಡ್ವಿ. ಲಸ್ಸಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಸ್ವೀಟ್ ಇತ್ತು ಬಟ್ ಚೆನ್ನಾಗಿತ್ತು. ನನಗೆ ಲೋಟದಲ್ಲಿ ಏನು ಕೊಡ್ತಾರೆ ಐ ಥಿಂಕ್ ಅದರಿಂದನೇ ಅದ್ರ ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ಅಷ್ಟೊಂದು ದೊಡ್ಡ ಹೋಟೆಲ್ ಅಲ್ಲ, ಅಷ್ಟೊಂದು ದೊಡ್ಡ ಫ್ಯಾನ್ಸಿ ಹೋಟೆಲ್ ಥರ ಅಲ್ಲ, ಡೀಸೆಂಟಾಗಿ ಮೀಡಿಯಮ್ ಆಗಿ ಚೆನ್ನಾಗಿತ್ತು. ಲಸ್ಸಿ ಕುಡ್ದು ಹಾಕ್ತಿದ್ದಂಕ್ಲೇ ಅವರು ಪರೋಟ ತಂದು ಕೊಟ್ಟರು. ಆ್ಯಕ್ಚುಲಿ ಪರೋಟ ಮೇಲಿರೋ ಬೆಣ್ಣೆ ಕರಗಷ್ಟರಲ್ಲೇ ನಾವು ಪರೋಟ ತಿಂದು ಖಾಲಿ ಮಾಡಿದ್ವಿ. ತಕ್ಷಣ ನಮಗೆ ಫುಲ್ಕಾ ಆರ್ಡ್ರ್ ಮಾಡಿದ್ವಿ ಅಂತ ಅದನ್ನು ತಂದು ಕೊಟ್ಟರು. ನಿಜವಾಗ್ಲೂ ಇಬ್ಬರಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಒಳ್ಳೆ ಊಟ ಮಾಡ್ಕೊಂಡ್ಬಂದ್ವಿ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ಮೇಲೆ ಹೀಗೆ ಚಿಕ್ಕ ಪುಟ್ಟ ವ್ಲಾಗ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಯಾವುದೂ ರೆಗ್ಯುಲರಾಗಿ ಮಾಡ್ತಾಯಿಲ್ಲ. ಪ್ರಯತ್ನ ಪಡ್ತೀವಿ. ನಾವೆಲ್ಲರೂ ಹೋದರೆ ನಮಗಿಷ್ಟ ಆದರೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋ ಥರ. ಹಾಗೆ ಊಟ ಆದಮೇಲೆ ಐಸ್ ಕ್ರೀಮ್ ಇಲ್ದಲ್ಲೇ ಇದ್ದರೆ ಹೇಗೆ, ಅರುಣ್ ಬೈಟ್ಸ್ ಅಂತ ತೊಗೊಂಡ್ವಿ. ನಿಜವಾಗ್ಲೂ ₹5 ಅಷ್ಟೇ ಇದಕ್ಕೆ ಒಂದಕ್ಕೆ. ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ.